ಭಾಳ ಹರ್ಟ್ ಆಗತ್ತೆ. ಈಗ ಅಲ್ಲಿ ಮೇಲ್ಗಡೆ ವ್ಯಾಪಾರ ಮಾಡ್ತಿದ್ರಲ್ಲ, ಪೋನಿ ಓಡಿಸ್ತಾ ಇದ್ದವರು, ಮ್ಯಾಗಿ ಮಾರ್ತಾ ಇದ್ದವರು, ಅವ್ರ ಪೈಕಿ 175 ಜನರನ್ನು ಮಿಲಿಟರಿಯವರು ಇಂಟ್ರೋಗೇಟ್ ಮಾಡ್ತಿದ್ದಾರಂತೆ. ಅವರೇ ಯಾರೋ ಟೆರರಿಸ್ಟಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹಿಂಗಿದ್ಮೇಲೆ ಜಗತ್ತಿನಲ್ಲಿ ಯಾರನ್ನು ನಂಬೋದು ಅಂತ. ಹೌದು ಸರ್, ಇನ್ನೊಂದು ಸರ್, ವಿ ದೇರ್ ಲೈವ್ಲಿಹುಡ್. ನಾವು ಹೋಗಿ ಅಲ್ಲಿ ಟೂರ್ ಮಾಡಿದಾಗ, ಅಲ್ಲಿ ಸ್ಟೇ ಮಾಡಿದಾಗ, ಊಟ ಮಾಡಿದಾಗ ಅವ್ರ ಜೀವನ ನಡೀತಾ ಇತ್ತು. ಅಂಥವ್ರ ಪೈಕಿನೇ ಕೆಲವರು ಟೆರರಿಸ್ಟ್ಗಳಿಗೆ ಇಲ್ಲಿದ್ದಾರೆ ಹೊಡೆದು ಹಾಕಿ ಅನ್ನೋ ಮಾಹಿತಿಗಳನ್ನು ಕೊಡೋಂಗೆ ಆಗ್ಬಿಟ್ರೆ. ಇನ್ನೊಂದು ವಿಷಯ, ಇನ್ನೊಂದು ಚುಟು ಒಂದು ಇನ್ಫಾರ್ಮೇಷನ್, ಸುಜಾತ ಯು ಕ್ಯಾನ್ ಕನ್ಫರ್ಮ್ ದಿಸ್. ಇನ್ನೊಂದು ಫ್ಯಾಮಿಲಿ ನಮ್ಮ ಜೊತೆ ಇತ್ತು ಸರ್, ಸುಜಾತ ನಮ್ಮ ಏರ್ಪೋರ್ಟಿಂದ ವಾಪಸ್ ಬರ್ಬೇಕಾದ್ರೆ. ಆ ಫ್ಯಾಮಿಲಿಯವರು ಒಂದು ಮಾತು ಹೇಳಿದ್ರು ಸರ್. ಒಬ್ಬ ಮುದ್ಕಪ್ಪ ಇದ್ದ, ಅಂಗಡಿ ನೋಡ್ಕೊತಾ ಇದ್ದನು. ಆಯಪ್ಪ ಹೌದು, ನನ್ನ ಮುಂದೆ ಹೇಳಿದ್ರು ಅವರು. ಅದೇನೋ ಶಾಲ್ ಮಾರಕ್ ಬಂದಂತೆ, ಶಾಲ್ ಮಾರಿ 10,000 ರೂಪಾಯಿ ಕಡಿಮೆ ಕೊಡ್ತಾ ಇದ್ನಂತೆ. ಎಸ್. ಆಗ ಆ ವ್ಯಕ್ತಿ ಇಟ್ಕೊಂಡು ಅವ್ರ ಹೆಂಡತಿಗೆ, ಇವ್ನು ಏನೋ ಫ್ರಾಡ್ ಇದ್ದಂಗಿದ್ದಾನೆ ಅಂತ ಹೇಳಿದ್ನಂತೆ. ನಮ್ಮ ಹತ್ರ ಹೇಳಿದ್ರಿ, ಫ್ರಾಡ್ ಇದ್ದಂಗಿದ್ದಾನೆ, ಅದಕ್ಕೆ ಬಿಡು ಮ್ಯಾಗಿ ತಿನ್ನೋಣ, ಟೀ ಕುಡಿಯೋಣ ಅಂತ ಅವರಲ್ಲೇ ಕೂತಿದ್ರಂತೆ. ಆರ್ಡರ್ ಮಾಡಿ ಕೂತಿದ್ದಾಗ ಯಾವಾಗ ಅವ್ನು ಹೇಳಿದ್ನಂತೆ ಮುದ್ಕಪ್ಪ, ಸರ್ ಇವತ್ತು ಆ್ಯನಿವರ್ಸರಿ ಇದೆ ಸರ್, ಸೆಲೆಬ್ರೇಷನ್ ನಡೆಯುತ್ತೆ ಇವತ್ತಿಲ್ಲಿ ಅಂತ ಹೇಳಿದ್ನಂತೆ. ಸೊ ಇನ್ಫಾರ್ಮೇಶನ್ ಮುಂಚೆ ಗೊತ್ತಿತ್ತು ಸರ್ ಇವ್ರು ಲೋಕಲ್ಸ್ಗೆ. ನಾನು ಎಲ್ಲ ಹೇಳಿದ್ರು, ಅವನು ಕೂತ್ಕೊಂಡು ಕಾಡಿನ ಕಡೆ ಹೋದ, ಆ ಕಡೆಯಿಂದ ಟೆರರಿಸ್ಟ್ಗಳು ಬಂದರು ಅಂತ. ಸೊ ಇನ್ಫಾರ್ಮೇಶನ್ ವಾಸ್ ಅವೈಲಬಲ್ ಸರ್. ಇಟ್ಸ್ ನಾಟ್ ದಟ್ ದೇ ವರ್ ಕೆಪ್ಟ್ ಇನ್ ಡಾರ್ಕ್. ಲೋಕಲ್ಸ್ ಗೊತ್ತಿದೆ, ಎಲ್ಲ ಲೋಕಲ್ಸು ಅವ್ರ ಜೊತೆ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರೂ ಇಲ್ಲ, ಆದರೆ ಕೆಲವರು ಇದ್ರ ಬಗ್ಗೆ ವಿಷಯ ಗೊತ್ತಿತ್ತು ಸರ್. ಇಂಥದ್ದು ಮಾಡೋದಕ್ಕೆ ಇಬ್ಬರು ಸಾಕು ಸರ್. ಹೌದು, ಇಡೀ ಮುಂಬೈಯಲ್ಲಿ 166 ಜನರನ್ನ ಕೊಂದು ಅಷ್ಟೆಲ್ಲ ಮಾಡಿದವರು ಬರೀ 10 ಜನ. ಹೋಟೆಲ್ ತುಂಬ ಜನ ಬೇಕಾಗೋದಿಲ್ಲ ಇದಕ್ಕೆ, ಭಾಳ ಜನ ಬೇಕಾಗೋದಿಲ್ಲ. ತಾಜ್ ಹೋಟೆಲ್ ಅಂದರೆ ನೀವು ಪರ್ಸೆಂಟೇಜ್ ವೈಸ್ ನೋಡಿದ್ರೆ 0.5% ಜನರಿಗೆ ಇಂಥ ಮನಸ್ಥಿತಿ ಬಂದುಬಿಟ್ರು ಜಗತ್ತು ನರಕ ಆಗ್ಬಿಡುತ್ತೆ. 0.5% ಜನರಿಗೆ ಇಂಥ ಮನಸ್ಥಿತಿ ಬಂದರೂ ಜಗತ್ತು ನರಕನೇ. ಖಂಡಿತ.